ಮಿಡ್ ಪಾಯಿಂಟ್ ಥಿಯರಮ್ ಇನ್ ಸಿಂಪಲ್ ವರ್ಡ್ಸ್. ಇದು ನಮಗೆ ಗೊತ್ತಾಗಬೇಕಂದ್ರೆ ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ನಾವು ಗೊತ್ತಿರಬೇಕು. ಒಂದೇದು ಬೇಸಿಕ್ ಕಾನ್ಸೆಪ್ಟ್ ಯಾವುದಂದ್ರೆ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಹೇಳ್ರಿ ನೋಡೋಣ ನೀವೆಲ್ಲರೂ. ಒಂದು ಲೈನ್ ಐತಿ, ಇನ್ನೊಂದು ಲೈನ್ ಹಿಂಗೈತಿ. ಇವು ಎರಡು ನಡುಬರ್ಕಿಂದ ಡಿಸ್ಟೆನ್ಸ್ ಎಷ್ಟೈತಿ? 3 ಮೀಟರ್ ಐತಿ. ಆ್ಯಂಗಲ್ ಎಷ್ಟೈತಿ? 90 ಡಿಗ್ರಿ ಐತಿ. ಇಲ್ಲಿನೂ ಎಷ್ಟೈತಿ? 90 ಡಿಗ್ರಿ ಐತಿ. ಇದೇ ಲೈನ್ದಾಗ ಪೂರ್ತಿ ಈ ಕಡೆ ಮುಂದೆ ಬಂದ್ವಿ, ಇಲ್ಲಿನೂ ಏನಿರುತ್ತೆ ಡಿಸ್ಟೆನ್ಸ್ 3 ಮೀಟರ್ ಇರುತ್ತೆ. ಇಲ್ಲಿನೂ ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಇಲ್ಲಿನೂ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಇದಕ್ಕೆ ನಾವೇನು ಕರಿತೀವಿ? ಪ್ಯಾರಲಲ್ ಲೈನ್ಸ್ ಅಂತೀವಿ. ಮಿಡ್ ಪಾಯಿಂಟ್ ಫಾರ್ ಎಕ್ಸಾಂಪಲ್, ಇದು ಲೈನ್ ಸೆಗ್ಮೆಂಟ್ 6 ಸೆಂಟಿಮೀಟರ್ ಐತಿ, ಹೌದಾ? ಎಕ್ಸಾಕ್ಟ್ಲಿ ಇದ್ರದ್ದು ಮಿಡ್ ಪಾಯಿಂಟ್ ಅಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಎಷ್ಟಿರುತ್ತೆ? 3 ಸೆಂಟಿಮೀಟರ್ ಈ ಕಡೆ ಇರುತ್ತೆ, 3 ಸೆಂಟಿಮೀಟರ್ ಈ ಕಡೆ ಇರುತ್ತೆ. ಆಯ್ತಾ? ಇವೆರಡು ಕಾನ್ಸೆಪ್ಟ್ ಗೊತ್ತಾದವ ನಿಮ್ಗೆ, ಪ್ಯಾರಲಲ್ ಲೈನ್ಸ್ ಮತ್ತು ಮಿಡ್ ಪಾಯಿಂಟ್. ಈಗ ಬರ್ತೀನಿ ಮೇನ್ ಕಾನ್ಸೆಪ್ಟಿಗೆ. ಒಂದು ಟ್ರಯಾಂಗಲ್ ತಗೊಳ್ಳೋಣ, ಇದ್ರ ಹೆಸರು ಕೊಡೋಣ ABC. ಈ ಟ್ರಯಾಂಗಲ್ದಾಗ ಎಷ್ಟು ಸೈಡ್ಸ್ ಅದಾವೆ ಹೇಳ್ರಿ ನೋಡೋಣ? 3 ಸೈಡ್ಸ್ ಅದಾವೆ. ಒಂದನೇದ್ದು AB, ಎರಡನೇದ್ದು BC, ಮೂರನೇದ್ದು AC. ಓಕೆ, ಈಗ ನಂಗೆ ಹೇಳ್ರಿ, ನೀವು ಯಾವ್ದಾರ 2 ಸೈಡ್ಸ್ ತಗೊಂಡ್ರೆ ಯಾವ್ದು ತಗೋತೀರಿ? ನಿಮಗೆ ಇಷ್ಟ ಬಂದಿದ್ದು ತಗೋತೀರಿ. ನಂಗೆ ಇಷ್ಟ ಬಂದಿದ್ದು ಯಾವುದು? AB ಆಮೇಲೆ AC. ನನ್ನ ಫಸ್ಟ್ ಕೆಲಸ ಏನಂತಂದ್ರೆ, ಇಲ್ಲಿ ಏನು ಕಾಣಿಸುತ್ತಲ್ಲ AB ಲೈನ್ ಸೆಗ್ಮೆಂಟ್, ಇದರದ್ದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ರಿ. ಆಮೇಲೆ AC ಕಾಣಿಸುತ್ತಲ್ಲ, ಇದ್ರದ್ದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ರಿ. ಈ ಸೈಡಿನ ಮಿಡ್ ಪಾಯಿಂಟ್, ಈ ಸೈಡಿನ ಮಿಡ್ ಪಾಯಿಂಟ್. ಇವು ಬಂದ್ಮ್ಯಾಗ ಇವೆರಡೂ ಏನು ಮಾಡೋನು? ಕೂಡ್ಸೋನು. ಕೂಡ್ಸಿದ್ಮ್ಯಾಗ ಏನಾಕೈತಿ? ಒಂದು ಲೈನ್ ಸೆಗ್ಮೆಂಟ್ ಸಿಗುತ್ತಾ ಹೊಸದು, ಅದಕ್ಕೆ ಹೆಸರಿಡೋಣಂತ DE ಅಂತ ಹೇಳಿ. ರೈಟ್? ಈಗ ಇದೇನು ಹೊಸದು ಬಂತಲ್ಲ ಲೈನ್ ಸೆಗ್ಮೆಂಟ್, ಇದು ಹೆಂಗೆ ಬಂತು ನೆನಪು ಮಾಡ್ಕೋರಿ. ಈ ಸೈಡ್ AB, ಈ ಸೈಡ್ AC. ABದ ಮಿಡ್ ಪಾಯಿಂಟ್ D, ACದ ಮಿಡ್ ಪಾಯಿಂಟ್ E. ಇವು ಎರಡೂ ಸೈಡಿನ ಮಿಡ್ ಪಾಯಿಂಟ್ಸ್ಗಳನ್ನು ಕೂಡಿಸಿದ್ದಕ್ಕೆ ಏನು ಬಂತು ನಂಗೆ? ಈ ಲೈನ್ ಸೆಗ್ಮೆಂಟ್ ಬಂತು. ಇದು ಇಂಥ ಸಿಚುವೇಶನ್ ಆಗಿ ಏನು ಬರುತ್ತಲ್ಲ ಇದು ಲೈನ್ ಸೆಗ್ಮೆಂಟ್, ಇದು ಆ ಮೂರನೇ ಸೈಡ್ ಇರುತ್ತಲ್ಲ BC, ಇದಕ್ಕೆ ಏನಿರುತ್ತಾ? ಪ್ಯಾರಲಲ್ ಆಗಿರುತ್ತಾ. ದಟ್ ಮೀನ್ಸ್ DE ಈಸ್ ಪ್ಯಾರಲಲ್ ಟು BC. ಸೆಕೆಂಡ್ ಒನ್, ಇವ್ರೇನು ಹೇಳ್ತಾರಂತಂದ್ರ, ಆಕ್ಚುಲಿ ಇದು ವರ್ಕ್ ಆಕೈತಿ, ಅದಕ್ಕೆ ಹೇಳಾಕತ್ತಾರ ಈ ಥಿಯರಮ್ ವರ್ಕ್ ಆಗುತ್ತಾ ಲಾಜಿಕಲಿ, ಹೌದಾ? ಅದ್ರ ಸಂಬಂಧನ ನಾವು ಹಿಂಗೆ ಬರಿತೀವಿ ರಿಸಲ್ಟ್ಸ್ಗಳನ್ನ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದ ಅಂತಂದ್ರ, ಇದೇನು ಬಂದತ್ತಲ್ಲ ಲೈನ್ ಸೆಗ್ಮೆಂಟ್ DE, ಈ BC ಎಷ್ಟು ಇರುತ್ತಲ್ಲ ಇದ್ರದ್ದು ಹಾಫ್ ಇರುತ್ತಂತ. ಹೆಂಗ್ ಬರೀದನ್ನ? DE ಎಷ್ಟು ಇರುತ್ತಂದ್ರ ಹಾಫ್ ಆಫ್ BC. ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೇಳತ್ತೀನಿ, ಇದು 12 ಐತಂದ್ರ 12 ಸೆಂಟಿಮೀಟರ್ ಐತಂದ್ರೆ ಇದು ಎಷ್ಟು ಇರುತ್ತೆ? 6 ಸೆಂಟಿಮೀಟರ್ ಇರುತ್ತೆ ಅಷ್ಟೇ. ಸೊ ಇದು ಮಿಡ್ ಪಾಯಿಂಟ್ ಥಿಯರಮ್. ಆ ಸೆಂಟೆನ್ಸ್ ಒಳಗೆ ಹೆಂಗ್ ಹೇಳ್ತೀವಿ ನಾವು? ಆ ಸೆಂಟೆನ್ಸ್ ನೋಡಿನ ಎಲ್ಲರೂ ಏನ್ ಮಾಡ್ಬಿಡ್ತಾರಂದ್ರ ಟೆನ್ಷನ್ ಆಗ್ಬಿಟ್ಟಿರ್ತಾರ. ಈಗ ನೋಡ್ರಿ ಡಯಾಗ್ರಾಮ್ ಥ್ರೂ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ದ ಲೈನ್, okay, this is the line joining the midpoints of 2 sides of triangle is parallel to the third side and also half of the third side. Okay, clear? ಸಿಂಪಲ್ ಆಗಿ ಹೇಳಿ ಅಂತ ಅನ್ಕೊಂಡಿನಿ. ಏನಾರ ಡೌಟ್ಸ್ ಇತ್ತಂದ್ರ ಕಮೆಂಟ್ ಸೆಕ್ಷನ್ ಒಳಗ ನೀವು ಕಮೆಂಟ್ ಹಾಕ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗ ಇನ್ನೊಂದು ಯಾವ್ದಾರ ಟಫ್ ಕಾನ್ಸೆಪ್ಟ್ ಸಿಂಪಲ್ ಮಾಡೋಣಂತ. ಅಲ್ಲಿ ತನಕ ಗುಡ್ ಬೈ.